ಶಿವಮೊಗ್ಗದ ರಾಗೇಗುಡ್ಡದಲ್ಲಿ ಆತಂಕದ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಪರಿಸ್ಥಿತಿಗೆ ಕಾರಣ ಆದವರು ಕೆಲವರು ಸಮಾಜದ ಸ್ವಾಸ್ಥ್ಯವನ್ನ ಪದೇ ಪದೇ ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಈಗಲೂ ಅಷ್ಟೇ ಹಿಂದೂ ದೇವರಿಗೆ ಅಪಮಾನ ಮಾಡಿದಂತಹ ಆರೋಪ ಅವ್ರ ಮೇಲಿದೆ. ಇಬ್ಬರು ಅನ್ಯ ಕೋಮಿನ ಯುವಕರನ್ನ ಬಂಧಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವ್ರ ಹೆಸರು ಸದ್ದಾಂ ಮತ್ತು ರೆಹಮತ್ ಉಲ್ಲಾ. ಇವರನ್ನ ಬಂಧಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಇವ್ರ ಮೇಲೆ ಅನೇಕ ಆರೋಪಗಳು ಕೇಳಿಬಂದಿದೆ. ಒಂದು, ಅಲ್ಲಿದ್ದಂತಹ ಮೂರ್ತಿಯನ್ನ, ದೇವಸ್ಥಾನದ ಒಳಗೆ ಇದ್ದಂತಹ ಮೂರ್ತಿಯನ್ನ ಚರಂಡಿಗೆ ಎಸೆದಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕು. ಇಷ್ಟೊಂದು ಅಸಹನೆ ಯಾಕೆ ಅನ್ನೋದು ಮಹಿಳೆಯರು ಕೇಳ್ತಾ ಇರುವಂತಹ ಪ್ರಶ್ನೆ, ಹಿಂದೂ ಕಾರ್ಯಕರ್ತರು ಕೇಳ್ತಾ ಇರುವಂತಹ ಪ್ರಶ್ನೆ. ಇದೇ ಶಿವಮೊಗ್ಗದ ರಾಗಿಗುಡ್ಡೆ ಕಳೆದ ವರ್ಷ ಕೂಡ ಕೋಮು ಸಂಘರ್ಷಗಳಿಗೆ ಕಾರಣ ಆಗಿತ್ತು. ಬಕ್ರೀದ್ನ ಆಚರಣೆ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಪರೀತವಾಗಿ ಗಲಾಟೆಗಳಾಗಿತ್ತು. ಅದು ವಿಕೋಪಕ್ಕೆ ಹೋಗಿತ್ತು, ಮನೆಗಳ ಕಲ್ಲು ಬಿದ್ದಿತ್ತು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇಲ್ಲೇ ಅದೊಂದು ಮಂಟಪ ಥರ ಇತ್ತು. ಆ ಮಂಟಪದ ಒಳಗೆ ಇದ್ದಂತಹ ಗಣಪತಿ ಮೂರ್ತಿ ಹಾಗೂ ನಾಗರ ವಿಗ್ರಹಗಳನ್ನು ಭಿನ್ನ ಮಾಡಿದ್ದಾರೆ ಅನ್ನೋದು ಆರೋಪ. ಹಿಂದೂ ದೇವರುಗಳಿಗೆ ಅನ್ಯ ಕೋಮಿನ ಯುವಕರು, ಅಂದರೆ ಮುಸ್ಲಿಂ ಯುವಕರು ಅಪಮಾನ ಮಾಡಿದ್ದಾರೇನೋ ಆರೋಪ. ಇನ್ನು ಈ ಸ್ಥಳಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಮತ್ತು ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕೋ ಕೆಲಸವನ್ನ ಕೂಡ ಈಶ್ವರಪ್ಪ ಹಾಗೂ ಅವರ ಪುತ್ರ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರೋದಿಷ್ಟೇ. ಈಗ ನೋಡ್ತಾ ಇದ್ದೀರಾ ನೀವು, ಸ್ಥಳಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಬಂದಿದ್ದಾರೆ. ಏನಾಯ್ತು, ಯಾವಾಗ್ಲಿಂದ ಈ ಥರದ ಪರಿಸ್ಥಿತಿಗಳಿತ್ತು, ಅದೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಸ್ಥಳೀಯರಿಗೆ ಒಂದಷ್ಟು ಭರವಸೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಸ್ಪಾಟ್ಗೆ ಬಂದಿದ್ದಾರೆ. ಕಮ್ಯುನಲ್ ಟೆನ್ಷನ್ ರೈಸ್ ಆಗ್ತಾ ಇದೆ ರಾಗೇಗುಡ್ಡದಲ್ಲಿ. ಕಳೆದ 5-6 ವರ್ಷಗಳಲ್ಲಿ ಶಿವಮೊಗ್ಗ ಕೂಡ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿ ಹೋಗಿದೆ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ದೊಡ್ಡ ರಾದ್ಧಾಂತನೇ ಆಗೋಗ್ತಾ ಇದೆ ಅಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಇಷ್ಟೊಂದು ಅಸಹನೆ ಯಾಕೆ? ಗಣಪತಿ ಮೂರ್ತಿ ಯಾರಿಗೆ ಏನು ಮಾಡಿತ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬರೀ ಇಬ್ಬರೇನಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದವರು, ಅಥವಾ ಉಳಿದಂಥವರ ಹುಡುಕಾಟಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆಯಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಏನು ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದಂತಹ ಕೋಮು ಸೌಹಾರ್ದ ಕರಡುವಂತಹ ಕೆಲಸವನ್ನು ಕೂಡ ಕೆಲ ಕಿಡಿಗೇಡಿಗಳು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಗಣಪತಿ ದೇವಸ್ಥಾನದಲ್ಲಿರುವಂತಹ ಗಣಪತಿ ವಿಗ್ರಹವನ್ನು ಕಾಲಿನಿಂದ ಹೊಡೆದಿರುವಂಥದ್ದು ಮತ್ತು ನಾಗರ ಮೂರ್ತಿಯನ್ನು ಚರಂಡಿಗೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಬಿಲ್ಡಿಂಗ್ ನಾವು ದೃಶ್ಯವನ್ನು ನೋಡೋದಾಗಿದೆ. ಇದೇ ಬಿಲ್ಡಿಂಗ್ ಅಲ್ಲಿರುವಂತಹ 3 ಜನ ಯುವಕರು ಕಿಡಿಗೇಡಿಗಳು ಈ ರೀತಿಯಂತಹ ಕೃತ್ಯವನ್ನು ಕೂಡ ಮಾಡಿದ್ದಾರೆ. ಇದು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ಆದರೂ ಕೂಡ ಮಹಾನಗರ ಪಾಲಿಕೆ ಆಗಿರೋದು ಮತ್ತು ಸ್ಥಳೀಯ ಸಂಸ್ಥೆಗಳು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ವಿ. ಇದು ಅನಧಿಕೃತವಾಗಿ ನಡೀತಾ ಇದೆ ಮತ್ತು ಅನೈತಿಕ ಚಟುವಟಿಕೆಗಳು ಕೂಡ ಈ ಬಿಲ್ಡಿಂಗಲ್ಲಿ ನಡೀತಾ ಇದೆ, ಗಾಂಜಾ ಹೊಡಿತಾರೆ ಅನ್ನುವಂತಹ ಒಂದು ದೂರನ್ನು ಕೊಟ್ಟರು ಕೂಡ ಪೊಲೀಸರು ಕೂಡ ಬಂದು ರೌಂಡ್ಸ್ ಮಾಡ್ತಾ ಇರೋ ಹೊರತು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಈಗ ನಿನ್ನೆ ನಡೆದಂತಹ ಘಟನೆಯಿಂದಾಗಿ ಇಡೀ ಬಂಗಾರಪ್ಪ ಬಡಾವಣೆ ಸಂಪೂರ್ಣವಾಗಿ ಒಂದು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಕೂಡ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಇದರೂ ಕೂಡ ಯಾವುದೇ ರೀತಿಯಂತಹ ಇಲ್ಲಿ ಈ ಬಂಗಾರಪ್ಪ ಬಡಾವಣೆಯಲ್ಲಿ ಯಾವುದೇ ರೀತಿಯಂತಹ ಈ ರೀತಿಯಂತಹ ಘಟನೆ ಆಗಿರಲಿಲ್ಲ. ಆದರೆ ನಿನ್ನೆ ನಡೆದಂತಹ ಘಟನೆಯಿಂದಾಗಿ 2 ಕೋಮಿನ ಜನರ ನಡುವೆ ಒಂದು ಕೋಮು ದ್ವೇಷ ಉಂಟು ಮಾಡುವಂತಹ ಕೆಲಸವನ್ನು ಕೂಡ ಕೆಲ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಕಾನೂನು ಕ್ರಮ ತಗೋಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರಿಗೆ ಮನವಿ ಮಾಡಿರುವಂಥದ್ದು. ಮತ್ತು ಅವರು ಕೂಡ ಭೇಟಿ ನೀಡಿ ಇದೇ ಜಾಗದಲ್ಲಿ ಮತ್ತೆ ದೇವಸ್ಥಾನವನ್ನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಣ ಅನ್ನುವಂಥ ಒಂದು ಆಶ್ವಾಸನೆ ಕೂಡ ಕೊಟ್ಟಿರುವಂಥದ್ದು. ಮತ್ತು ಅವ್ರಿಗೆ ಅಂದರೆ ಈ ರೀತಿಯಂತಹ ದುಷ್ಕೃತ್ಯ ನಡೆಸುವಂತಹ ಕಿಡಿಗೇಡಿಗಳಿಗೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಕೇವಲ FIR ಮಾಡಿದ್ರೆ ಸಾಲದು, ಅವ್ರನ್ನ ಗಡೀಪಾರು ಮಾಡಬೇಕನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಒಟ್ಟಾರೆಗೇನು ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕಂತ ಹೇಳಿದ್ರೆ ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಂಥ ಕೃತ್ಯ ನಡೆಸಿರುವ ವಿರುದ್ಧ ಸಾಕಷ್ಟು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ಮಮತಾ, ಆಲ್ರೈಟ್, ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ.